ಬ್ರೋ ಮೊನ್ನೆ ದರ್ಶನ್ ಸರ್ ಅವರ ಪರವಾಗಿ ಹೇಗೆ ಹ್ಯಾಶ್ಟ್ಯಾಗ್ ಟ್ರೆಂಡ್ ಮಾಡಿದ್ರು ಹಾಗೆ ಮಾಡಬೇಕು ಬ್ರೋ. ಇದನ್ನು ಟ್ರೆಂಡಿಂಗ್ ಆಗ್ತಿತ್ತು. ಎಲ್ಲ ನಿಮ್ಮ ಕೈಯಲ್ಲೇ ಇರೋದು. ಇದು ಸಾಯೋದಿಲ್ಲ ಬ್ರೋ. ನಾನು ಯಾವುದನ್ನು ನಂಬೋದಿಲ್ಲ ಅಷ್ಟು. ಆದ್ರೂ ಎಲ್ಲರೂ ಹೇಳ್ತಾರಲ್ಲ ಸೌಜನ್ಯ ಒಂದು ಶಕ್ತಿ. ಈ ಪ್ರಕರಣ ಸಾಯೋದೇ ಇಲ್ಲ, ಸಾಯ್ತಾನೂ ಇಲ್ಲ. ಇಲ್ಲಾದ್ರೆ ಎಷ್ಟೋ ಪ್ರಕರಣ ಮಣ್ಣು ಪಾಲಾಗಿದೆ. ಇದು ಎಷ್ಟು ವರ್ಷ ಆಯ್ತು? 13ನೇ ವರ್ಷದಲ್ಲಿದೆ. ಆದ್ರೂ ಪ್ರಕರಣ ಸಾಯ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಒಂದು ಹೋಪ್ ಇದೆ, ಆಗ್ಬೋದು ಅಂತ. ನ್ಯಾಯ ಸಿಗಬೇಕು ಅಂದಿದ್ರೆ ಯಾವಾಗಲೂ ಸಿಗ್ತಿತ್ತು. ಆದ್ರೆ ಇಲ್ಲಿ ಕೆಲವರಿಗೆ ಬೇಕಾಗಿರುವುದು ಧರ್ಮಸ್ಥಳ ಕ್ಷೇತ್ರದ ಪತನ ಅಷ್ಟೇ. ಅದೇ ಬೇರೆ ಬೇರೆ ಅಭಿಪ್ರಾಯ, ಪರ ವಿರೋಧ ಇದೆ. ಅಟ್ಲೀಸ್ಟ್ ಯಾರಾದ್ರೂ ಮಾತನಾಡ್ಲಿ ಅಲ್ವಾ, ಮಾತನಾಡ್ಬೇಕಲ್ವಾ. ಮಾತನಾಡದೆ ಹೋದ್ರೆ ನ್ಯಾಯ ಎಲ್ಲಿ ಸಿಗತ್ತೆ? ಪತನ ಆಗೋದಿಲ್ಲ. ನೀವು ನಂಬಿಕೊಂಡು ಬಂದಿರೋ ದೇವರು ಧರ್ಮ, ಆ ಧರ್ಮ ಜನರಿಂದ ಪತನ ಆಗತ್ತಾ? ಧರ್ಮದಿಂದ ಬೇಕಾದ ಜನರು ಪತನ ಆಗ್ಬೋದು, ಅದೇ ಜನರಿಂದ ಧರ್ಮ ಪತನ ಆಗಲ್ಲ. ಅದು ಸುಮ್ನೆ. ಹಾಗಾದ್ರೆ ಧರ್ಮಕ್ಕೆ ಶಕ್ತಿ ಇಲ್ಲ ಅಂತ ಹೇಳ್ತೀರಾ ನೀವು? ಧರ್ಮಕ್ಕೆ ಶಕ್ತಿ ಇದೆ ಅಂದ ಮೇಲೆ ಧರ್ಮ ಪತನ ಆಗೋದಿಲ್ಲ. ಏನೇ ಆಗ್ಲಿ, ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅವರು ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡಿ. ಯಾರಾದ್ರೂ ಯಾವುದೇ ಹೋರಾಟದಲ್ಲಿ 13 ವರ್ಷ ಕಂಟಿನ್ಯೂಸ್ ಆಗಿ ಒಂದು ಕೇಸ್ನ ಹಿಂದುಗಡೆ ನ್ಯಾಯ ಸಿಗ್ಲೇಬೇಕು ಅಂತ ನಾನು ನೋಡಿದ ಪ್ರಕಾರ, ಅವತ್ತು ಅವರು ಬ್ಲ್ಯಾಕ್ ಗಡ್ಡ ಒಂದು ಯಂಗ್ ಆಗಿದ್ರು ಯಾರು, ಮಹೇಶ್ ಶೆಟ್ಟಿ, ತಿಮ್ಮರೋಡಿ. ಇವಾಗ ಅವರ ನೋಡಿ ಎಷ್ಟು ವಯಸ್ಸಾದ ತರ ಆಗಿದೆ. ಸೊ ಅವರ ಲೈಫಿನದು ಕಾಲು ಪಾಲು ಅಥವಾ 20% ಲೈಫ್ ಇದು 20 to 25% ಇದರಲ್ಲಿ ಕಳೆದಿದ್ದಾರೆ. ಅವರ ಮಗಳು ಅಲ್ಲ, ಅವರ ಸಂಬಂಧಿಗಳು ಅಲ್ಲ, ಬಟ್ ಸ್ಟಿಲ್ ಅದೇ ಅವರ ಹೋರಾಟ, ಕಿಚ್ಚು, ಅದೊಂದು ಹಠ ಇದೆಯಲ್ಲ, ಅದನ್ನು ನೋಡಿ ನಮ್ಗೂ ಕೂಡ ಒಂದು ಅನಿಸ್ತದೆ. ಗೊತ್ತಾಯ್ತಾ? ಸುಮ್ನೆ ಅಲ್ಲ ಜನರು ಈ ವಿಷಯದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿರೋದು. ಒಬ್ರು ಯಾವುದೇ ಮನುಷ್ಯ ಇರಲಿ, ಅವರ ಉದ್ದೇಶ ಏನೇ ಇರಲಿ, ಅವರ ಉದ್ದೇಶ ಕೆಟ್ಟ ಉದ್ದೇಶಕ್ಕೆ ಒಂದು 13 ವರ್ಷ ಯಾರಾದ್ರೂ ಹಿಂದೆ ಹೋಗ್ತಾರಾ?